ಎಲ್ಲರಿಗೂ ನಮಸ್ಕಾರ. ಫಾರ್ಮಾ ಕನ್ನಡಿಗ ಚಾನಲ್ನ ಜಿಪ್ಯಾಟ್ 2027ರ ಆನ್ಲೈನ್ ಕೋಚಿಂಗ್ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಯೋಗೇಶ್, ಜಿಪ್ಯಾಟ್ ಕ್ವಾಲಿಫೈಯರ್ 2025. ಈ ಒಂದು ಚಾನಲ್ನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಾವಿರಗಟ್ಟಲೆ ಫೀಸನ್ನು ಪೇ ಮಾಡಿ ಆನ್ಲೈನ್ ಕೋಚಿಂಗ್ನ ತಗೊಳ್ಳೋಕ್ಕಾಗಲ್ಲ. ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಲಾಗಿದೆ. ದಯವಿಟ್ಟು ಈ ಚಾನಲ್ನ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಜಿಪ್ಯಾಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜಿಪ್ಯಾಟ್ ಅನ್ನೋದು ಒಂದು ಆಪ್ಟಿಟ್ಯೂಡ್ ಎಂಟ್ರೆನ್ಸ್ ಟೆಸ್ಟ್ ಟು ಗೆಟ್ ಅಡ್ಮಿಷನ್ ಟು ಮಾಸ್ಟರ್ಸ್ ಇನ್ ಫಾರ್ಮಸಿ. ಜಿಪ್ಯಾಟ್ ಎಕ್ಸಾಮಲ್ಲಿ ಕ್ವಾಲಿಫೈ ಆದ ನಂತರ ನಿಮಗೆ ಸ್ಕಾಲರ್ಶಿಪ್ ಕೂಡ ಅವೈಲೇಬಲ್ ಇರುತ್ತೆ. ಜಿಪ್ಯಾಟ್ ಎಕ್ಸಾಮ್ ಅನ್ನೋದು ಒಂದು ಸ್ಟೂಡೆಂಟ್ನ ಒಂದು ನಾಲೆಡ್ಜನ್ನು ಚೆಕ್ ಮಾಡೋಂಥ ಒಂದು ಎಕ್ಸಾಮ್. ಇದನ್ನು ಕಂಡಕ್ಟ್ ಮಾಡೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಜಿಪ್ಯಾಟ್ ಎಕ್ಸಾಮ್ ಬರೆಯೋಕ್ಕೆ ಬೇಕಾಗಿರೋ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪ ಅಂದರೆ, ವಿದ್ಯಾರ್ಥಿ ಬ್ಯಾಚುಲರ್ ಬಿ ಫಾರ್ಮಸಿ ಹೋಲ್ಡರ್ ಆಗಿರಬೇಕು. ಈವನ್ ದ ಸ್ಟೂಡೆಂಟ್ ಹೂ ಆರ್ ಇನ್ ಥರ್ಡ್ ಇಯರ್ ಆರ್ ಫೈನಲ್ ಇಯರ್ ಕ್ಯಾನ್ ಅಟೆಂಡ್ ದ ಜಿಪ್ಯಾಟ್ ಎಕ್ಸಾಮಿನೇಷನ್. ಕ್ಯಾಂಡಿಡೇಟ್ ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ಜಿಪ್ಯಾಟ್ ಎಕ್ಸಾಮ್ನ ಪ್ಯಾಟ್ರನ್, ಮೋಡ್, ನಂಬರ್ ಆಫ್ ಕ್ವಶನ್ಸ್ ಮತ್ತು ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ, ಜಿಪ್ಯಾಟ್ ಎಕ್ಸಾಮ್ ಆನ್ಲೈನ್ CBT ಟೆಸ್ಟ್ ನಡೆಯುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ರಾಂಗ್ ಆನ್ಸರ್ಗೆ -1, ದಟ್ ಈಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಎಕ್ಸಾಮ್ 3 ಅವರ್ ಇರುತ್ತೆ. ಟೋಟಲ್ 125 ಕ್ವಶನ್ಸ್ ಇನ್ 5 ಸೆಕ್ಷನ್ಸ್. ಈಚ್ ಸೆಕ್ಷನ್ ಕ್ಯಾರೀಸ್ 25 ಕ್ವಶನ್ಸ್. ಟೋಟಲ್ ಮಾರ್ಕ್ಸ್ ವಿಲ್ ಬಿ 500 ಮಾರ್ಕ್ಸ್. ಜಿಪ್ಯಾಟ್ನ ಪಾಸ್ ಆಗಬೇಕು ಅಂದರೆ ಮುಖ್ಯವಾದ ಸಬ್ಜೆಕ್ಟ್ಸ್ ಯಾವ್ದು, ಯಾವ ಸಬ್ಜೆಕ್ಟ್ನ ಓದಿದ್ರೆ ಜಿಪ್ಯಾಟನ್ನು ಈಸಿಯಾಗಿ ಪಾಸ್ ಮಾಡ್ಬೋದು ಅನ್ನೋದಾದರೆ, ಜಿಪ್ಯಾಟ್ ಲಾಸ್ಟ್ ಇಯರ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಫಾರ್ಮಸ್ಯೂಟಿಕಲ್ಸ್ ಆ್ಯಂಡ್ ಅಲೈಡ್ ಸಬ್ಜೆಕ್ಟ್ಸ್ ಈ ಒಂದು ಟಾಪಿಕ್ಕಿಂದ 25ರಿಂದ 30% ಅಂತ ಪ್ರಶ್ನೆಗಳು ಬರ್ತವೆ. ಒಟ್ಟಾರೆ 30ರಿಂದ 35 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಸಬ್ಜೆಕ್ಟ್ಗಳಲ್ಲಿ ಫಾರ್ಮಸ್ಯೂಟಿಕಲ್ ಟೆಕ್ನಾಲಜಿ, ಫಿಸಿಕಲ್ ಫಾರ್ಮಸಿ, ಬಯೋಫಾರ್ಮಸ್ಯೂಟಿಕ್ಸ್, ಫಾರ್ಮಸ್ಯೂಟಿಕಲ್ ಜೂರಿಸ್ಪ್ರುಡೆನ್ಸ್, ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಇಂಥ ಸಬ್ಜೆಕ್ಟ್ಗಳು ಕವರ್ ಆಗುತ್ತೆ. ಇನ್ನು 20 to 30% ಆಫ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಆ್ಯಂಡ್ ಅಲೈ ಸಬ್ಜೆಕ್ಟ್ಸ್ ಲೈಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ ಆ್ಯಂಡ್ ಮೆಡಿಸಿನಲ್ ಕೆಮಿಸ್ಟ್ರಿ. ಫಾರ್ಮಕಾಲಜಿ ಸಬ್ಜೆಕ್ಟಲ್ಲಿ 20 to 25% ಆಫ್ ದ ಕ್ವಶನ್ಸ್, ಅರೌಂಡ್ 22ರಿಂದ 28 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಫಾರ್ಮಕಾಲಜಿ, ಹ್ಯೂಮನ್ ಅನಾಟಮಿ ಫಿಸಿಯಾಲಜಿ, ಪ್ಯಾಥೋಫಿಸಿಯಾಲಜಿ, ಮೋಸ್ಟ್ ಆಫ್ ದ ಕ್ವಶನ್ ವಿಲ್ ಕಮ್ ಫ್ರಮ್ ಫಾರ್ಮಕಾಲಜಿ ಆ್ಯಂಡ್ ಅನಾಟಮಿ ಫಿಸಿಯಾಲಜಿ. ಒಟ್ಟಾರೆಯಾಗಿ 3 ಸಬ್ಜೆಕ್ಟ್ಗಳನ್ನು ನೀಟಾಗಿ ಓದ್ಕೊಂಡ್ರೆ ಜಿಪ್ಯಾಟ್ ಎಕ್ಸಾಮನ್ನು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಇನ್ನು 10 to 12% ಆಫ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ಫಾರ್ಮಕಾಗ್ನಸಿ ಆ್ಯಂಡ್ ದ ಮೈನರ್ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ಸ್ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ ಆ್ಯಂಡ್ ಫಾರ್ಮಸ್ಯೂಟಿಕಲ್ ಮ್ಯಾನೇಜ್ಮೆಂಟ್. ಜಿಪ್ಯಾಟ್ ಎಕ್ಸಾಮ್ಗೆ ಹೋಗೋ ಸಮಯದಲ್ಲಿ ವಿದ್ಯಾರ್ಥಿಗಳು ಮಾಡುವಂತಹ ಸಣ್ಣ ತಪ್ಪುಗಳೇನಪ್ಪ ಅಂತಂದರೆ, ಸ್ಟಡಿಯಿಂಗ್ ಅನ್ನೆಸರಿ ಅಡ್ವಾನ್ಸ್ಡ್ ಟಾಪಿಕ್ಸ್. ಎಕ್ಸಾಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ಗಳನ್ನ ಓದ್ಕೊಳ್ದೇನೆ ಇರ್ರಿಲೆವೆಂಟ್ ಆಗಿ ಅನ್ನೆಸರಿ ಟಾಪಿಕ್ಗಳನ್ನ ಓದೋದು. ಇದರಿಂದ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಪ್ರಾಪರ್ ಸಿಲೆಬಸ್ ಕವರ್ ಮಾಡೋಕ್ಕಾಗಲ್ಲ. ಇಗ್ನೋರಿಂಗ್ ಲೋ ವೈಟೇಜ್ ಬಟ್ ಈಸಿ ಸಬ್ಜೆಕ್ಟ್ಸ್. ಈಗ ಒಂದು ಸಬ್ಜೆಕ್ಟ್ ಈಸಿ ಇದ್ದು ಅದು ಲೋ ವೈಟೇಜ್ ಇದ್ದರೂ ಕೂಡ ಅದನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಆ ಒಂದು ಸಬ್ಜೆಕ್ಟಿಂದ ಪ್ರಶ್ನೆಗಳು ಬಂದರೆ ಯು ಕ್ಯಾನ್ ಸ್ಕೋರ್ ಈಸಿಲಿ. ಮೆಮೊರೈಸಿಂಗ್ ಇನ್ಸ್ಟೆಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಒಂದು ಟಾಪಿಕ್ನ ಮಗ್ಗಪ್ ಮಾಡಿದ್ರೆ ಜಿಪ್ಯಾಟ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಮಗ್ಗಪ್ ಮಾಡೋ ಬದಲು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಟಾಪಿಕನ್ನು ಅರ್ಥ ಮಾಡಿಕೊಂಡು ಓದಿದ್ರೆ ಆರಾಮಾಗಿ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದಾಗುತ್ತೆ. ನಾಟ್ ಅಲೈನಿಂಗ್ ಮಾರ್ಕ್ ಟೆಸ್ಟ್ ವಿತ್ ಸಿಲೆಬಸ್. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ ಮಾಡೋವಂಥ ತಪ್ಪೇನಪ್ಪ ಅಂತಂದರೆ, ಯಾವ ವಿದ್ಯಾರ್ಥಿಗಳು ಕೂಡ ಮಾರ್ಕ್ ಟೆಸ್ಟನ್ನು ಅಟೆಂಡ್ ಮಾಡಲ್ಲ, ಡೈರೆಕ್ಟಾಗಿ ಎಕ್ಸಾಮ್ನ ಫೇಸ್ ಮಾಡೋಕೆ ಹೋಗ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ಪ್ಯಾನಿಕ್ ಆಗಿ ಜಿಪ್ಯಾಟ್ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗುತ್ತೆ ಅನ್ನೋ ಒಂದು ಐಡಿಯಾಲಜಿ ಇಲ್ಲದೇನೆ ಜಿಪ್ಯಾಟ್ ಎಕ್ಸಾಮ್ನ ಕ್ವಾಲಿಫೈ ಮಾಡೋಕ್ಕಾಗಲ್ಲ. ಇದಿಷ್ಟು ಜಿಪ್ಯಾಟ್ ಪರೀಕ್ಷೆಯ ಕುರಿತಾದ ಒಂದು ಇಂಟ್ರೊಡಕ್ಷನ್. ಮುಂದಿನ ದಿನಗಳಲ್ಲಿ ಜಿಪ್ಯಾಟ್ ಒಂದೊಂದೇ ಸಬ್ಜೆಕ್ಟ್ ಯಾವ ಥರ ಇರುತ್ತೆ, ಅದರಲ್ಲಿ ಯಾವ ಟಾಪಿಕ್ ಇಂಪಾರ್ಟೆಂಟ್ ಅನ್ನೋ ಒಂದು ವಿಡಿಯೋಗಳು ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.